ಚಳಗೇರಿಯಲ್ಲಿ ಮಳೆಗಾಗಿ ಸಪ್ತ ಭಜನೆ. ಕುಷ್ಟಗಿ ತಾಲೂಕಿನ ಚಳಗೇರ ಗ್ರಾಮದಲ್ಲಿ ಭೂಮಿಗೆ ಇಳಿಯದ ಅನ್ನದಾತನ ಮೇಲೆ ಕರುಣೆ ತೋರದ ವರುಣ ದೇವನ ಕೃಪೆಗಾಗಿ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ವೀರಭದ್ರೇಶ್ವರ ಭಜನಾ ಸಂಘ, ರಾಮಲಿಂಗೇಶ್ವರ ಭಜನಾ ಮಂಡಳಿ, ಶ್ರೀ ಸಿದ್ಧಾರೂಢ ಭಜನಾ ಮಂಡಳಿ ಹಾಗೂ ಗ್ರಾಮದ ಸರ್ವಧರ್ಮ ಗುರು ಹಿರಿಯರು ಮತ್ತು ಭಜನಾ ಭಕ್ತಾದಿಗಳು ಶಿವ ಮತ್ತು ಪಾರ್ವತಿಯ ಭಾವಚಿತ್ರಕ್ಕೆ ವಿವಿಧ ಹೂವುಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯೊಂದಿಗೆ ಪ್ರಾರಂಭ ಮಾಡಿ ಮಧ್ಯದಲ್ಲಿರುವ ಶ್ರೀ ಶಿವನ ಫೋಟೋ ಗದ್ದಿಗೆಗೆ ಸುತ್ತುವರಿಯುತ್ತಾ ನಿರಂತರವಾಗಿ ಬಿಟ್ಟು ಬಿಡದೆ 2 ಗಂಟೆಗಳ ಕಾಲ ಶಿವಾಯ ನಮ ಓಂ ನಮೋ ಶಿವಾಯ ಎಂದು ಭಕ್ತಿಯಿಂದ ದೇವರನ್ನ ಸ್ಮರಣೆ ಮಾಡುತ್ತಾ ಬಾರದ ಮಳೆರಾಯನನ್ನು ಜಪಿಸುತ್ತಾ ಸಪ್ತ ಭಜನೆಯನ್ನು ಕಳೆದ ಸೋಮವಾರದಿಂದ ಪ್ರಾರಂಭ ಮಾಡಿದ್ದು ವಿಶೇಷವಾಗಿದೆ. ಇದಕ್ಕೂ ಮೊದಲು ಭಜನೆಗೆ ಹೋಗುವ ಪ್ರತಿಯೊಬ್ಬ ಭಕ್ತಾದಿಗಳು ತಣ್ಣೀರಿನಿಂದ ಸ್ನಾನ ಮಾಡಿ ಹಣೆಗೆ ವಿಭೂತಿ, ಕುಂಕುಮ, ಬಿಳಿ ಉಡುಪು ಧರಿಸಿ ಕೈಯಲ್ಲಿ ಭಜನಾ ತಾಳ ಹಿಡಿದುಕೊಂಡು ಮಡಿ ಹುಡುಗಿಯಿಂದ ದಿನವಿಡೀ 2 ಗಂಟೆಗಳಿಗೊಮ್ಮೆ 7 ಜನರಂತೆ ಭಕ್ತಿಯಿಂದ ಆರಂಭಿಸುತ್ತಾರೆ. ಈ ಕಾರ್ಯಕ್ರಮದ ಸುದ್ದಿ ತಿಳಿದ ಚಳಗೇರ ಗ್ರಾಮಕ್ಕೆ ಸಮೀಪ ಇರುವ ಕೊರಡಕೇರ, ಜುಂಜಲ್ಕೊಪ್ಪ, ಹುಣಸಗೇರ, ತಳವುಗೇರ, ನೆಡಶೇಷಿ ಇನ್ನಿತರ ಭಜನಾ ಸಂಘದವರು ಚಳಗೇರಿಯಲ್ಲಿ ನಡೆದಿರುವ ಸಪ್ತ ಭಜನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಭಕ್ತಿ ಸೇವೆಯನ್ನು ಅರ್ಪಿಸುತ್ತಿದ್ದಾರೆ. 6 ದಿನಗಳಿಂದ ಹಗಲು ರಾತ್ರಿ ಎನ್ನದೇ ದೇವಸ್ಥಾನದ ಮುಂಭಾಗದಲ್ಲಿ ಭಜನಾ ಕೈಗೊಂಡಿದ್ದು ಭಕ್ತರ ಗಮನ ಬೇರೆ ಕಡೆ ಹರಿಸಬಾರದೆಂಬ ಅವರ ಒಂದು ಚಿತ್ತ ಬೇರೆಯತ್ತ ವಾಲಬಾರದೆಂಬ ಉದ್ದೇಶಕ್ಕಾಗಿ ಶಾಮಿಯಾನ ಮೂಲಕ ಟೆಂಟ್ ವ್ಯವಸ್ಥೆ ಮಾಡಿ ಒಳಗಡೆ 8 ಭಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. 7 ದಿನಗಳ ನಂತರ ಗ್ರಾಮದಲ್ಲಿರುವ ಪ್ರತಿಯೊಂದು ಕುಟುಂಬದವರು ವರುಣ ದೇವರನ ಕೃಪೆಗಾಗಿ ದೇವರಿಗೆ ಅಂದಿನ ದಿವಸ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ನಂತರ ಸಪ್ತ ಭಜನೆಯನ್ನು ಅಂದಿನ ದಿನ ಮುಕ್ತಾಯಗೊಳಿಸುತ್ತಾರೆ. ಏನೇ ಆಗಲಿ ಈ ವರ್ಷ ಮಳೆಗಳು ಮತ್ತು ಮೋಡಗಳ ವಾತಾವರಣ ಕಡಿಮೆಯಾಗುತ್ತಿರುವ ಬರಗಾಲದ ಛಾಯೆ ಮುನ್ಸೂಚನೆ ಕಂಡು ಬರುತ್ತಿದ್ದು ಇದನ್ನು ಮನಗಂಡ ರೈತರು ಬರದ ಭೀತಿ ಎದುರಾಗಬಹುದು ಎಂಬ ಅನುಮಾನ ವ್ಯಕ್ತವಾಗಿದ್ದು ಸರ್ಕಾರ ರೈತನ ಸಂಕಷ್ಟ ಪರಿಗಣಿಸಿ ತಾಲೂಕಿನಲ್ಲಿ ಗೋಶಾಲೆಗಳನ್ನು ತೆರೆಯಬೇಕು, ಶೀಘ್ರವೇ ಬರಗಾಲ ಸಮೀಕ್ಷೆ ನಡೆಸಬೇಕು, ಪ್ರತಿಯೊಬ್ಬ ರೈತ ಕುಟುಂಬಕ್ಕೂ ಬರ ಪರಿಹಾರವನ್ನು ಮಾಡಬೇಕು, ರಾಷ್ಟ್ರೀಕೃತ ಬ್ಯಾಂಕ್ ಹಾಗೂ ಸಹಕಾರಿ ಸಂಘ ಪಡೆದಿರುವ ರೈತರ ಸಾಲವನ್ನು ಮನ್ನಾ ಮಾಡಬೇಕು, ಬೆಂಗಳೂರು, ಮಂಗಳೂರು, ಗೋವಾ, ಮಹಾರಾಷ್ಟ್ರ ಇನ್ನಿತರ ನಗರಗಳಿಗೆ ಕೂಲಿ ಕೆಲಸಕ್ಕೆಂದು ಗುಳೆ ಹೊರಟಿರುವಂತಹ ಪ್ರತಿಯೊಬ್ಬ ಕಾರ್ಮಿಕರನ್ನು ತಡೆಯಬೇಕು, ಗ್ರಾಮ ಪಂಚಾಯಿತಿಗಳಲ್ಲಿ ಉದ್ಯೋಗ ಖಾತ್ರಿ ಹಣ ಬಿಡುಗಡೆಗೊಳಿಸಬೇಕು, ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬ ರೈತನಿಗೂ ಕೂಲಿ ಕೆಲಸ ಪ್ರಾರಂಭಿಸಬೇಕು, ಗ್ರಾಮ ಆಡಳಿತ ಅಧಿಕಾರಿ ಹಾಗೂ ತೋಟಗಾರಿಕೆ ಇಲಾಖೆ ಸಹಾಯಕ ಅಧಿಕಾರಿಗಳು ಮಳೆ ಬಾರದ ಒಣಗುತ್ತಿರುವ ಬೆಳೆಗಳನ್ನು ಜಂಟಿಯಾಗಿ ಸರ್ವೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಬರದ ಬಗ್ಗೆ ವಿಶೇಷ ಮಾಹಿತಿಯನ್ನು ಸಲ್ಲಿಸಬೇಕು ಮತ್ತು ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಎಂದು ರೈತ ಸಂಘಟನೆಗಳು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಬರತಕ್ಕಂಥ ಪ್ರತಿಯೊಂದು ತಾಲೂಕಿನ ರೈತಪರ ಸಂಘಟನಾಗಾರರು ಬರಗಾಲದ ವಿವಿಧ ಯೋಜನೆಗಳನ್ನು ರೂಪಿಸಬೇಕೆಂದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ಶೀಘ್ರ ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ. ಚಳಗೇರಿಯಲ್ಲಿ ನಡೆಯುವ ವಿಶೇಷ ಭಕ್ತಿ ಸಪ್ತ ಭಜನಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಪ್ರತಿಯೊಂದು ದಿನ ಮುಂಜಾನೆ ಉಪಹಾರದಿಂದ ಹಿಡಿದು ರಾತ್ರಿ 9 ಗಂಟೆವರೆಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡುತ್ತಿರುವವರ ಪುಣ್ಯ ಕಾರ್ಯಕ್ಕೆ ಗ್ರಾಮದ ರೈತರು ಶ್ಲಾಘನೀಯವನ್ನು ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ದೋಟಿಹಾಳ್, NKS TV4 ಕುಷ್ಟಗಿ.